ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ನಾನು ನಿಮಗೆ ಸ್ಟಡಿ ಪ್ಲ್ಯಾನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಬೋತ್ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಇಬ್ಬರಿಗೂ ಕೂಡ ತುಂಬಾ ಮುಖ್ಯವಾಗುತ್ತೆ. ಮ್ಯಾಮ್, ನೀವು ಸ್ಟಡಿ ಟೈಮ್ ಟೇಬಲ್ನ ಕೊಟ್ಟಿದ್ದೀರಾ, ಆದರೂ ನಮಗೆ ಓದೋಕ್ಕಾಗ್ತಾ ಇಲ್ಲ, ಬರೀ ಡಿಸ್ಟ್ರಾಕ್ಷನ್ಸೇ ಇದೆ. ನೀವು ಸ್ಟಡಿ ಟೈಮ್ ಟೇಬಲ್ನಲ್ಲಿ ಹೇಳಿದ್ದೀರಾ ಯಾವ ರೀತಿಯಾಗಿ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡಬೇಕು ಅಂತ. ಸೊ ಒಂದು ಚಾಪ್ಟರ್ ಇರಲಿ, ಒಂದು ಪೇಜ್ ಕೂಡ ನನಗೆ ಓದೋಕ್ಕಾಗ್ತಾ ಇಲ್ಲ ಅಂತ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಈ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನು ಅಂದರೆ, ಏನಕ್ಕೆ ನಿಮಗೆ ಒಂದು ಚಾಪ್ಟರ್ ಅಲ್ಲ, ಒಂದು ಪೇಜು ಕೂಡ ಓದೋಕ್ಕೆ ಆಗ್ತಾ ಇಲ್ಲ ಅಂತಂದರೆ, ನೀವು ಒಂದು ಪ್ರಾಪರ್ ಸ್ಟಡಿ ಪ್ಲ್ಯಾನ್ನ ಕರೆಕ್ಟಾಗಿ ಮಾಡಿಲ್ಲ. ಹಾಗಾಗಿ ನಿಮಗೆ ಏನು ಓದಬೇಕು, ಏನು ಬಿಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ನಾನು ಈಗಾಗಲೇ ಹೇಳಿದಾಗೆ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೆ ತುಂಬ ಮುಖ್ಯವಾಗಿರುತ್ತೆ. ಬೇಸಿಕಲಿ ಇಲ್ಲಿ ನಾವು ಸ್ಟೂಡೆಂಟ್ಸಲ್ಲಿ ಒಂದು 3 ಕ್ಯಾಟಗರಿ ಸ್ಟೂಡೆಂಟ್ಸ್ನ ನೋಡ್ತೀವಿ. ಯಾವ ರೀತಿ ಅಂತಂದರೆ, ಓವರ್ ನೈಟ್ ಅಥವಾ ಲೇಟ್ ನೈಟ್ ಇಡೀ ರಾತ್ರಿ ಓದೋ ಅಂಥ ಒಂದು ಕ್ಯಾಟಗರಿ ಸ್ಟೂಡೆಂಟ್ ಇರ್ತಾರೆ, ಅಥವಾ ಅರ್ಲಿ ಮಾರ್ನಿಂಗ್ ಓದೋ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನು ನಾರ್ಮಲ್ ಡೇ ಮೀನ್ಸ್ ನಾರ್ಮಲಾಗಿ ಓದೋರು ಕೂಡ ಇರ್ತಾರೆ. ಈ ಒಂದು 3 ಕ್ಯಾಟಗರಿ ಸ್ಟೂಡೆಂಟ್ಸ್ನ ನಾವು ನೋಡ್ತೀವಿ. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಓವರ್ ನೈಟ್ ಅಥವಾ ಲೇಟ್ ನೈಟ್ ಏನಿದೆ, ಎಲ್ಲರೂ ಕೂಡ ಇದನ್ನೇ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದರೆ, ನೈಟು ನಾವು ಎಷ್ಟು ಬೇಕಾದರೂ ಓದ್ತೀವಿ, ನಮಗೆ ಅರ್ಲಿ ಮಾರ್ನಿಂಗು ಓದೋದಕ್ಕಾಗಲ್ಲ, ಎದ್ದೇಳೋದಕ್ಕಾಗಲ್ಲ. ಲೈಕ್ ಮೀ, ನಾನು ಕೂಡ ಓವರ್ ನೈಟೇ ಪ್ರಿಫರ್ ಮಾಡ್ತೀನಿ ಓದಬೇಕು ಏನಾದರೂ ಅಂತ ಅಂದರೆ. ಸೊ ಇಲ್ಲಿ ಇವಾಗ ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ನಾವು ಮಾಡ್ಕೋಬೇಕು. ಸೊ ನನಗೆ ಅರ್ಲಿ ಮಾರ್ನಿಂಗ್ ಎದ್ದು ಓದ್ತೀನಿ ಅನ್ನೋರಿಗೆ ಒಂದು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೋಬೇಕು, ಓವರ್ ನೈಟ್ ಓದೋರು ಯಾವ ರೀತಿಯಾಗಿ ಓದಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ಎಲ್ಲ ಡೀಟೇಲ್ಸ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಇವಾಗ ಏನು 1 ಇಯರ್ ನಿಮ್ಮದು ಏನು ಅಕಾಡೆಮಿಕ್ ಇರುತ್ತೆ, ಆ ಅಕಾಡೆಮಿಕ್ನ ನೀವು ಸೀರಿಯಸ್ಸಾಗಿ ತೊಗೊಂಡಿರಲ್ಲ. ಸೊ ಏನೋ ಒಂದು ಎಕ್ಸಾಮು, ಟೆಸ್ಟು ಹೆಂಗೋ ಬರ್ಕೊಂಡು ಪಾಸ್ ಆಗಿರ್ತೀರ. ಈಗ ನಿಮಗೆ ಫೈನಲ್ ಎಕ್ಸಾಮ್ ಬಂತು ಅಂದ ತಕ್ಷಣವೇ ಪ್ರೆಷರು ನಿಮಗೆ ಜಾಸ್ತಿ ಆಗುತ್ತೆ. ಈ ಒಂದು ಪ್ರೆಷರಲ್ಲಿ ಹೆಲ್ತ್ ಅಪ್ಸೆಟ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಹೆಲ್ತ್ ಕಡೆನೂ ನೀವು ತುಂಬ ಗಮನ ಕೊಡಬೇಕಾಗತ್ತೆ. ಈಗ ಓವರ್ ನೈಟ್ ಓದೋರು ಮಿನಿಮಮ್ ನೀವು 6 to 7 ಅವರ್ಸು ಹೆಲ್ತಿ ಸ್ಲೀಪ್ ಮಾಡಬೇಕು, ಕಣ್ತುಂಬ ನಿದ್ದೆ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ನಾವು 6 to 7 ಅವರ್ಸ್ ನಿದ್ದೆ ಮಾಡಿದರೂ ಕೂಡ ನಮ್ಮ ಒಂದು ಸ್ಟಡಿಗೆ ತೊಂದರೆ ಆಗದಿರೋ ರೀತಿ ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಏನು ಹೇಳ್ತೀನಿ ಅದು ನಾನು ಹೇಳ್ದೆ ಅಲ್ವಾ, ಓವರ್ ನೈಟ್ ಓದೋರಿಗೂ ಕೂಡ ಇದೇ ರೀತಿಯಾಗಿ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೋಬೇಕು. ಅರ್ಲಿ ಮಾರ್ನಿಂಗ್ ಓದೋರು ಕೂಡ ಈ ರೀತಿಯಾಗಿ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೋಬೇಕು. ಅಥವಾ ನಾರ್ಮಲ್ ಒಂದು 8 o'clock ಮಾರ್ನಿಂಗ್ 8 o'clock ಓದೋರು ಕೂಡ ಈ ರೀತಿಯಾಗಿ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಓದಬೇಕು. ಸೊ ನೀವು ನಾರ್ಮಲಾಗಿ ಒಂದು 7 o'clock ಕೂಡ ನೀವು ಎದ್ದರೆ, ನಿಮ್ಮ ಒಂದು ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ನೀವು ಎಕ್ಸಾಕ್ಟ್ 8 o'clock ನೀವು ಓದೋಕ್ಕೆ ಶುರು ಮಾಡಬೇಕು. 8 ಗಂಟೆಯಿಂದ 9 ಗಂಟೆಯವರೆಗೂ 1 ಅವರ್ ನೀವು ಓದೋಕ್ಕೆ ಶುರು ಮಾಡಬೇಕು. ಅದಾದಮೇಲೆ 1 ಅವರ್ ಗ್ಯಾಪ್ ತೊಗೊಳ್ಳಿ. ಆ 1 ಅವರ್ ಗ್ಯಾಪಲ್ಲಿ ಅಥವಾ 1 ಅವರ್ ಬ್ರೇಕ್ನಲ್ಲಿ ನೀವು ನಿಮ್ಮ ಮೈಂಡನ್ನ ಫ್ರೀಯಾಗಿ ಇಟ್ಕೋಬೇಕು. ಯಾವುದೇ ರೀತಿಯಾದಂಥ ಒತ್ತಡ ತೊಗೋಬಾರ್ದು, ಅಥವಾ ಯಾವುದೇ ರೀತಿಯಾದಂಥ ಮಾನಸಿಕವಾಗಿ ಯೋಚನೆನ ಮಾಡೋಕ್ಕೆ ಹೋಗಬಾರ್ದು. ಸೊ ಅದಾದ ತಕ್ಷಣ ಅಗೇನ್ ನೀವು 10 to 11 ಮತ್ತೆ ನೀವು ಓದೋದಕ್ಕೆ ಕೂತ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವ ರೀತಿಯಾಗಿ ಹೇಳ್ತೀನಿ, ಯಾವ ರೀತಿಯಾಗಿ ಟೈಮ್ನ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ 10 to 11 ಆದಮೇಲೆ ಮತ್ತೆ ಒಂದು 15 ಮಿನಿಟ್ಸು ಬ್ರೇಕ್ ತೊಗೊಳ್ಳಿ. ಈ ಒಂದು 15 ಮಿನಿಟ್ಸ್ ಬ್ರೇಕಲ್ಲಿ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ನ ಯೂಸ್ ಮಾಡೋ ಆಗಿಲ್ಲ. ಓಕೆನಾ? ಜಸ್ಟ್ ನೀವೀಗ 15 ಮಿನಿಟ್ಸಲ್ಲಿ ಈಗ ನೀವು 2 ಅವರ್ಸ್ ಏನು ಓದಿರ್ತೀರ ಅದನ್ನು ರಿಕಾಲ್ ಮಾಡ್ಕೊಳ್ಳಿ. ಏನು ಓದಿದೆ, ಯಾವ ಟಾಪಿಕ್ ಕವರ್ ಮಾಡಿದೆ, ಇನ್ನೇನು ಓದಬೇಕು, ಅದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ.
ಅದಾದಮೇಲೆ ಎಕ್ಸಾಕ್ಟ್ ಒಂದು 11:15 ಟು 1:30 ಮತ್ತೆ ಓದೋದಕ್ಕೆ ಶುರು ಮಾಡಿ. ಮತ್ತು ಓದೋದಕ್ಕೆ ಶುರು ಮಾಡ್ತೀರಾ. ಅಗೇನ್ ಇಲ್ಲಿ ಮತ್ತೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ನಾನು ಏನಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನಾವು ಇಷ್ಟು ತನಕ ಓದಿದ್ದೀವಲ್ವ, ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸು ನೋಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ನೀವು 5 ಮಿನಿಟ್ಸ್ 10 ಮಿನಿಟ್ಸ್ ಏನಾದರೂ ಇನ್ಸ್ಟಾಗ್ರಾಮ್ ರೀಲ್ಸು ಅಥವಾ ಮತ್ತೊಂದು ನೀವು ನೋಡೋದಕ್ಕೆ ಶುರು ಮಾಡಿದರೆ ಏನು 5 ಮಿನಿಟ್ಸ್ 10 ಮಿನಿಟ್ಸ್ ಅಂದ್ಕೊಂಡಿರ್ತೀರ, ಅದು 1 ಅವರು 2 ಅವರು ಆಗಿ ನಿಮಗೆ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ. ಸೊ ಇವಾಗಲೇ ನಿಮಗೆ ಕಡಿಮೆ ಸಮಯ ಇದೆ. ಕಡಿಮೆ ಸಮಯದಲ್ಲಿ ನಾನು ಓವರಾಲ್ 90 ಟು 95% ಸ್ಕೋರ್ ಮಾಡಬೇಕು ಅನ್ನೋ ಒಂದು ಏಮ್ ನಿಮ್ಮಲ್ಲಿದೆ ಅಂತಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮೊಬೈಲ್ ಫೋನ್ನ ಮುಟ್ಟೋದಕ್ಕೆ ಹೋಗಬೇಡಿ. ಹಾಗಿದ್ರೆ ಮ್ಯಾಮ್ ನಾವು ಮೊಬೈಲೇ ಯೂಸ್ ಮಾಡೋಂಗಿಲ್ವ ಅಂದರೆ ಹೇಳ್ತೀನಿ ನಾನು ಯಾವಾಗ ನೀವು ಮೊಬೈಲ್ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ. ಸೊ ಅದಾದಮೇಲೆ 1:30 ಟು ಇಂದ 2 ನೀವು ಹಾಫ್ ಆನ್ ಅವರು ಲಂಚ್ಗೆ ಅಂತ ಟೈಮ್ ತೊಗೊಳ್ಳಿ. ಓಕೆನಾ. ಅದಾದಮೇಲೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ನಂಗೆ ನಿದ್ದೆ ಬರ್ತಿದೆ ಮಲ್ಕೋತೀನಿ ಅಂತ ಇದು ಮಾಡ್ತೀರಾ. ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಓಕೆನಾ. ಸೊ ನಿಮಗೆ ನಿದ್ದೆ ಬರ್ತಾ ಇದೆ ಆ ಟೈಮಲ್ಲಿ ಅಂತಂದರೆ 2 ಗಂಟೆಯಿಂದ 3 ಗಂಟೆವರೆಗೆ 3 ಗಂಟೆ ತನಕ 1 ಅವರ್ ನಿಮಗೆ ಯಾವುದು ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ನ ಇಟ್ಕೊಳ್ಳಿ. ಸೊ ನೀವು ಲೆಕ್ಕ ಮಾಡೋ ಥರನೋ ಅಥವಾ ಮತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರನ ನೀವು ಓದಿದರೆ ನಿಮಗೆ ಆದಷ್ಟು ನಿದ್ದೆ ಕಡಿಮೆ ಆಗುತ್ತೆ. ಆಗ 1 ಅವರ್ ಕೂಡ ಯುಟಿಲೈಸ್ ಆಗುತ್ತೆ. ಈ ಒಂದು ಟೈಮ್ ಟೇಬಲ್ಲು ಎಲ್ಲ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ 2 to 3 ನೀವು ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ನ ಇಟ್ಕೊಂಡು ಆದಮೇಲೆ ಅಗೇನ್ ಒಂದು 4:30 ಆಮೇಲೆ 3 ಇಂದ 1 ಅವರು ನೀವು ರೆಸ್ಟ್. ಸೊ ನಿದ್ದೆ ಮಾಡೋ ಅಂಥವ್ರು ನಿದ್ದೆ ಮಾಡಿ, ಅಥವಾ ಆ ಟೈಮಲ್ಲಿ ನೀವು ಫೋನ್ ಯೂಸ್ ಮಾಡ್ತೀನಿ ಅನ್ನೋರು ಫೋನ್ನ ಯೂಸ್ ಮಾಡಿ 1 ಅವರಲ್ಲಿ. ಅಥವಾ ಇನ್ನೂ ಏನಾದರೂ ನಾನು ಟಾಪಿಕ್ ಕವರ್ ಮಾಡ್ಕೊಳ್ಳೋದಿದೆ, ಒಂದು 10-15 ನಿಮಿಷ ಕವರ್ ಮಾಡ್ಕೋತೀನಿ ಅನ್ನೋರು ಕವರ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸಾಕ್ಟ್ ನೀವೊಂದು 4:30ಗೆಲ್ಲ ನಿಮ್ಮ ಒಂದು ಕೆಲಸ ಏನಿದೆ, 1 ಅವರ್ ಬ್ರೇಕ್ ಏನಿದೆ, ನಿದ್ದೆ ಮಾಡೋರು ನಿದ್ದೆಯಿಂದ ಎದ್ದು ಫೋನ್ ಯೂಸ್ ಮಾಡೋರು ಅದನ್ನು ಪಕ್ಕಕ್ಕಿಟ್ಟೆ ಎಕ್ಸಾಕ್ಟ್ ನೀವು 4:30ಇಂದ 6 ತನಕ ಅಗೇನ್ ನೀವು ಓದೋದಕ್ಕೆ ಶುರು ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ 6:30ಇಂದ ಅಲ್ಲಿ 6 ಒಂದು 15 ಮಿನಿಟ್ಸು ಒಂದು ಟೀ ಬ್ರೇಕ್ ಅಂತ ತೊಗೊಳ್ಳಿ. ಅದಾದಮೇಲೆ ಎಕ್ಸಾಕ್ಟ್ 6:30ಇಂದ 8:30 ತನಕ ಮತ್ತೆ ಓದೋಕ್ಕೆ ಶುರು ಮಾಡಿ. ಅದಾದಮೇಲೆ 9 ನಿಮ್ಮದು ಊಟ ಗೀಟ ಎಲ್ಲ ಮುಗಿಸ್ಕೊಂಡು, ಸೊ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಮಾಡಿ, ಒಂದು 15 ಮಿನಿಟ್ಸು ಟಿ ವಿ ನೋಡಿ, ಆಯಿತಾ. ತುಂಬ ಜಾಸ್ತಿ ಓದಬೇಡ, 15 ಮಿನಿಟ್ಸ್ ಟೈಮ್ ಟಿ ವಿ ನೋಡಿಬಿಟ್ಟು ಅಗೇನ್ ನೀವು 9 to 9:15ಗೆ ಓದೋಕೆ ಕೂತ್ಕೊಂಡು ಒಂದು 10:30 ತನಕ ಓದೋದಕ್ಕೆ ಶುರು ಮಾಡಬೇಕು. ಆ 10:30ಇಂದ ನೀವು ಏನು ಅಪ್ ಟು 12 ತನಕ ನೀವು ನಿಮ್ಮ ಓದೋ ಕೆಲಸನ ಕಂಟಿನ್ಯೂ ಮಾಡಬೇಕು. 12 ಗಂಟೆ ಆಯಿತು ಅಂದ ತಕ್ಷಣ ನಿಮ್ಮ ಬುಕ್ನೆಲ್ಲ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸು ಇವತ್ತಿನ ದಿನ ನೀವು ಯಾವ್ಯಾವ ಸಬ್ಜೆಕ್ಟ್ ಓದಿದ್ದೀರಾ ಅದನ್ನೆಲ್ಲ ರೀಕ್ಯಾಪ್ ಮಾಡ್ಕೊಳ್ಳಿ, ಎಲ್ಲದೂ ರಿವಿಷನ್ ಮಾಡ್ಕೊಳ್ಳಿ. ಅಲ್ಲಿ ಇವತ್ತು ನೀವು ಏನೇನು ಓದಿದ್ದೀರಾ, ಯಾವ್ಯಾವ ಟಾಪಿಕ್ಸ್ ಕವರ್ ಮಾಡಿದ್ದೀರಾ, ಒಂದು ಸಪ್ರೇಟ್ ನೋಟ್ಬುಕ್ನ ಮೇಂಟೈನ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಈ ಟಾಪಿಕ್ ಕಂಪ್ಲೀಟ್ ಮಾಡಿದೆ, ಸೋಷಿಯಾಲಜಿನಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದೆ, ಅಕೌಂಟೆನ್ಸಿನಲ್ಲಿ ಈ ಪ್ರಾಬ್ಲಮ್ ಮಾಡಿದೆ, ಈ ಒಂದು ಕಾನ್ಸೆಪ್ಟನ್ನ ಕಲ್ತ್ಕೊಂಡೆ, ಅದನ್ನೆಲ್ಲ ನೀಟಾಗಿ ನೋಟ್ ಡೌನ್ನ ಮಾಡ್ಕೊಳ್ಳಿ. ಅಥವಾ ಇನ್ನೂ ಯಾವೊಂದು ಟಾಪಿಕ್ ನಾನು ಇನ್ನೂ ಪರ್ಫೆಕ್ಟ್ ಆಗಬೇಕು ಅನ್ನೋದಿದೆ ಅದನ್ನು ಕೂಡ ನೋಟ್ ಡೌನ್ನ ಮಾಡ್ಕೊಳ್ಳಿ. ಆವಾಗ ಯಾಕೆ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಇವತ್ತಿನ ದಿನ ನಾನು ಯಾವ ರೀತಿಯಾಗಿ ಓದಿದೆ. ಇದನ್ನೇ ನೀವು ಒಂದು 2-3 ದಿವಸ ಒಂದು ಕಂಟಿನ್ಯೂಸ್ ಆಗಿ ಮಾಡಿದರೆ ನಿಮಗೆ ಇದೊಂದು ಅಭ್ಯಾಸ ಆಗುತ್ತೆ, ಆಯಿತಾ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ಸ್ಟಡಿ ಪ್ಲ್ಯಾನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಕಷ್ಟ ಆಗುತ್ತೆ ಅಂತ ಬಿಡಬೇಡಿ. ಇದೇ ರೀತಿಯಾಗಿ ಅರ್ಲಿ ಮಾರ್ನಿಂಗ್ ಎದ್ದು ಓದೋರ್ಗೂ ಕೂಡ ಇದೇ ಅಪ್ಲಿಕೇಬಲ್ ಆಗುತ್ತೆ. ಓವರ್ ನೈಟ್ ಓದೋರ್ಗೂ ಕೂಡ ಇದೇ ರೀತಿಯಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ದಿನದಲ್ಲಿ 11ರಿಂದ 12 ಅವರು ಯಾವ ರೀತಿಯಾಗಿ ನೀವು ಓದೋದಕ್ಕೆ ನಿಮ್ಮ ಒಂದು ಸಮಯನ ಪೂರಕವಾಗಿ ಇಟ್ಕೋಬೇಕು ಅನ್ನೋದು ಇದು ಕಂಪ್ಲೀಟ್ ಆದಂಥ ವಿಡಿಯೋ ಆಗಿರುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫಸ್ಟ್ PU ಸ್ಟೂಡೆಂಟ್ಸು ಅಥವಾ ನಿಮ್ಮ ಸೀನಿಯರ್ ಸೆಕೆಂಡ್ PUC ಯಾರು ಇರ್ತಾರೆ ಅವರು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ ಈಸಿಯಾಗಿ 90%ನ ಸ್ಕೋರ್ ಮಾಡ್ಬೋದು. ಎಂಥ ಆವ್ರೇಜ್ ಸ್ಟೂಡೆಂಟ್ ಇರೋರು ಕೂಡ ಈ ಒಂದು ಸ್ಟಡಿ ಪ್ಲ್ಯಾನ್ನ ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ತೀರಾ.
ಈಗಾಗಲೇ ನಾನು ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಕೇವಲ 4 ಚಾಪ್ಟರು 5 ಚಾಪ್ಟರ್ನ ಓದಿ ಔಟ್ ಆಫ್ ಔಟ್ನ ಸ್ಕೋರ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಎಲ್ಲ ಒಂದು ವಿಡಿಯೋ ಲಿಂಕ್ನ ನಾನು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ನಾವು ಯಾವ ರೀತಿಯಾಗಿ ಓದಬೇಕು ಅಂತ ಹೇಳಿ. ಸೊ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ಗಳದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೆಲವೊಂದು ನೋಟ್ಸ್ಗಳ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ, ವಿತ್ ಆನ್ಸರ್ಸ್ ಕೂಡ ಅಪ್ಡೇಟ್ ಮಾಡಿದ್ದೀನಿ. ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗೋದ್ರಿಂದ ಕೂಡ ಅಲ್ಲಿ ತುಂಬಾ ಬೆನಿಫಿಟ್ ಇದೆ. ಡೈರೆಕ್ಟಾಗಿ ನಿಮಗೆ ನೋಟ್ಸಲ್ಲಿ ಸಿಕ್ಬಿಡುತ್ತೆ. ಓಕೆನಾ? ಪ್ರತಿಯೊಂದು ಕೂಡ ನೀವಲ್ಲಿ ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇದೇ ರೀತಿಯಾದಂಥ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು.